ಹಾಯ್, ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಫಸ್ಟ್ ವಿಡಿಯೋ. ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಮುಂಚೆ ನನಗೆ ತುಂಬ ಆಸೆ ಇತ್ತು. ಆದರೆ ಟಿಕ್ಟಾಕ್ ಬ್ಯಾನ್ ಆದಮೇಲೆ ಟಿಕ್ಟಾಕಲ್ಲಿ ತುಂಬ ಆ್ಯಕ್ಟಿವ್ ಇದ್ದೆ. ಅಂದರೆ ರೀಲ್ಸ್ ಪೋಸ್ಟ್ ಮಾಡ್ತಿದ್ದೆ. ಟಿಕ್ಟಾಕ್ದು ವಿಡಿಯೋ ಡಬ್ ಶೂಟ್ಸ್ ಎಲ್ಲ ಪೋಸ್ಟ್ ಮಾಡ್ತಿದ್ದೆ. ಅಂದರೆ ಟಿಕ್ಟಾಕಲ್ಲಿ ಸ್ವಲ್ಪ ಒಳ್ಳೆ ಫಾಲೋವರ್ಸ್ ಇದ್ದರು. 32,000 ಫಾಲೋವರ್ಸ್ ಇದ್ದರು. ಆ್ಯಂಡ್ ಅದರಲ್ಲಿ ಆ್ಯಕ್ಟಿವ್ ಆಗಿದ್ದೆ. ಅದಾದಮೇಲೆ ಟಿಕ್ಟಾಕ್ ಯಾವಾಗ ಬ್ಯಾನ್ ಆಯಿತು, ಇಂಟ್ರೆಸ್ಟೇ ಹೊಂಟೋಯ್ತು. ಅದಾದಮೇಲೆ ಫುಲ್ಲು ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಶುರು ಮಾಡಿದೆ. ಅದಾದಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ಲೈಕ್ ಸ್ಟಡಿ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ, ಬಟ್ ಆಗ್ತಿರ್ಲಿಲ್ಲ. ಇವಾಗ ಪರ್ಫೆಕ್ಟ್ ಟೈಮ್ ಬಂದಿದೆ ಅಂತ ಅನಿಸುತ್ತೆ. ಇಟ್ಸ್ ನೆವರ್ ಟೂ ಲೇಟ್. ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ ಇತ್ತು. ಇವಾಗ ಓಕೆ ಮಾಡೋಣ, ಇನ್ನೂ ಎಷ್ಟು ದಿನ ವೆಯ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಯೂಟ್ಯೂಬ್ ವೀಡಿಯೋಸ್ ಪೋಸ್ಟ್ ಮಾಡ್ತೀನಿ ಇನ್ಮೇಲಿಂದ. ಇದು ಫಸ್ಟ್ ವ್ಲಾಗ್, ಏನಂದರೆ ವರಮಹಾಲಕ್ಷ್ಮಿ ಹಬ್ಬದ್ದು ವ್ಲಾಗ್ ಇದು. ಸೊ ಪ್ಲೀಸ್ ಡೂ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೊಸ ವಿಷಯಗಳು ಅಂದರೆ ಸ್ಟಡಿ ವ್ಲಾಗ್ಸ್, ಡೈಲಿ ವ್ಲಾಗ್ಸ್ ಆ್ಯಂಡ್ ಏನಾದರೂ ಇನ್ಫಾರ್ಮೇಟಿವ್ ಅನ್ಸೋ ವ್ಲಾಗ್ಸ್ನೆಲ್ಲ ಶೂಟ್ ಮಾಡಿಬಿಟ್ಟು ಪೋಸ್ಟ್ ಮಾಡ್ತಿರ್ತೀನಿ. ಟ್ರಸ್ಟ್ ಮೀ, ಈ ಯೂಟ್ಯೂಬ್ ಚಾನಲ್ ವೆರಿ ಎಂಟರ್ಟೈನಿಂಗ್ ಆಗಿರುತ್ತೆ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಆ್ಯಂಡ್ ಏನೇ ಒಂದು ಫೀಡ್ಬ್ಯಾಕ್ಸ್ ಇರಲಿ, ಏನೇ ಒಂದು ಇರಲಿ, ಪ್ಲೀಸ್ ಟು ಕಮೆಂಟ್ ಆ್ಯಂಡ್ ತಿಳಿಸಿ ಏನು ಅಂತ. ಸೊ support me and thank you for watching this video. Thank you guys. Hi, once again welcome all. ನಾಳೆ ವರಮಹಾಲಕ್ಷ್ಮಿ ಹಬ್ಬ. ಇವತ್ತು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಇವತ್ತು ಇನ್ ದ ಸೆನ್ಸ್ ನಾಳೆ ಒಂದಿನ ಹಿಂದೆ ಏನೇನು ಹಬ್ಬದ ಸೆಲೆಬ್ರೇಷನ್ದು ಪ್ರಿಪ್ರೇಷನ್ಸ್ ಆ್ಯಂಡ್ ಹಬ್ಬದ ಕಂಪ್ಲೀಟ್ ವ್ಲಾಗ್ ಶೂಟ್ ಮಾಡಿ ಹಾಕ್ತೀನಿ. ಆ್ಯಂಡ್ ಬಿಫೋರ್ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್ ಆ್ಯಂಡ್ ವಾಯ್ಸ್ ಸ್ವಲ್ಪ ಸರಿ ಇಲ್ಲ. ಓಕೆ, ಕಮ್ ಲೆಟ್ ಮಿ ಶೋ ಯು ಆಲ್ ದಿ ಪ್ರಿಪ್ರೇಷನ್ಸ್ ಆ್ಯಂಡ್ ಟಿಲ್ ದ ಎಂಡ್, ಹಬ್ಬದ ಎಂಡ್ ತನಕ ಐ ಶೋ ಯು. ನೈಟು ಅದು ಪ್ರಿಪ್ರೇಷನ್ ಶೂಟ್ ಮಾಡೋದ್ರಿಂದ ಲೈಟಿಂಗ್ಸ್ ಅಷ್ಟೊಂದು ನಂಗೆ ಗೊತ್ತಿಲ್ಲ, ಲೈಕ್ ಹೆಂಗೆ ಲೈಟಿಂಗ್ಸ್ ಎಲ್ಲ ಇರುತ್ತೆ, ಲೈಕ್ ಹೆಂಗೆ ವಿಡಿಯೋಗೆ ಬೀಳುತ್ತೆ ಅಂತ. ಸೊ ಸ್ವಲ್ಪ ಕಷ್ಟ ಆಗ್ತಿದೆ. From next it will be okay. Okay, ಸ್ಕ್ರೀನ್ ಆಗಿದೆ, ಏನಿಲ್ಲ, ರೆಡಿಮೇಡ್ ಸ್ಕ್ರೀನ್. ಅಮ್ಮ ನಾನು ಏನು ಮಾಡಿಲ್ಲ, ಸುಮ್ಮನೆ ಎಲ್ಲ ಹಬ್ಬಕ್ಕೆಲ್ಲ ನಮ್ಮ ಮನೆಯಲ್ಲಿ ಒಬ್ಬಟ್ಟಿಗೆ ಹೂರ್ಣನ ಈ ಥರ ಕಲ್ಲಲ್ಲೇ ರುಬ್ಬೋದು. ಅದು ಹೂರ್ಣ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಬರುತ್ತೆ ಅಂತ. ಯಾವುದೇ ಒಂದು ಹಬ್ಬಕ್ಕಾಗಲಿ ಒಬ್ಬಟ್ಟು ಮಾಡಬೇಕು ಅಂತ ಅಂದರೆ ಹೀಗೆ ರುಬ್ಬೋದು. ಇದೇ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. 2 kg ಹೂರ್ಣ ಏನೋ 1 hour ತೊಗೊಳುತ್ತೆ. 2 kg ಹೂರ್ಣ ರುಬ್ಬೋದಕ್ಕೆ ತರಕಾರಿಯಲ್ಲಿ. ಓಕೆ, ಇವಾಗ ಇಷ್ಟು ಆಗಿದೆ. ನೈಟ್ 2:30 ತನಕ ಮಾಡಿದ್ದು, ಅಡುಗೆಗೆಲ್ಲ ರೆಡಿ ಮಾಡಿ ಮಲಗಿದ್ದು. ಅಮ್ಮ ಮಲಗಲಿಲ್ಲ, ನಾನು ಮಾತ್ರ ಮಲ್ಕೊಂಡೆ. ಇವಾಗ ಒಂದು 5:30 ಅನಿಸುತ್ತೆ. ಸೊ ಸ್ನಾನ ಮಾಡಿ ಇವಾಗ ಮತ್ತೆ ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯಿ ಮುನಿಗಣ ವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ. ಓಕೆ, ದಿಸ್ ಇಸ್ ಮೈ ಫೈನಲ್ ಲುಕ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಡ್ರೆಸ್ ಮಾಡ್ಕೊಂಡಿರೋದು. ನಮ್ಮಣ್ಣ ಬಂದಿದ್ದಾನೆ. ಶೋ ಯು
ಬಂದಿದ ತಕ್ಷಣ ಮಾತಾಡ್ಸಲ್ಲ ಏನಿಲ್ಲ, ಹಾಟ್ಸ್ಪಾಟ್ ಆನ್ ಮಾಡು, ಫೋನ್ ನೋಡು, ರೀಲ್ಸ್ ನೋಡು ಅಷ್ಟೇ. ಹುಡುಗಿರ ಕಳಿಸು. ಸಿಂಗಲ್ ಆಗಿರೋರು ಯಾರಾದ್ರು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಿಂಗಲ್. ಸೊ ನಾವ ನನ್ನ ತಂಗಿ ನನ್ನ ತಂಗಿ ನೆಟ್ವರ್ಕ್ ಸಿಗ್ತಾ ಚೆನ್ನಾಗಿಲ್ಲ ಏನಿಲ್ಲ. ಸೊ ಇವಾಗ ಫೋಟೋಸ್ ತಗೊಳ್ಳೋಣ ಅಂತ ಹೋಗಬೇಕು. ಸೊ ವಿಲ್ಗೋ. ಆ್ಯಕ್ಚುಲಿ ಫೋಟೋಸ್ ತೊಗೊಂಡು ಬರ್ತಾ ಇದ್ದೀವಿ ಟೆರಸಿಂದ. ಒಂದು ಫೋಟೋನೂ ಚೆನ್ನಾಗಿ ಬರಲಿಲ್ಲ, ಇವನು ಒಂದು ಫೋಟೋನೂ ಚೆನ್ನಾಗಿ ತಕ್ಕೊಡ್ಲಿಲ್ಲ. ಫೋಟೋ ತೆಗಿಯೋ ಅಂತ ಅಂದರೆ ಹುಡುಗಿ ಜೊತೆ ಮೆಸೇಜ್ ಮಾಡ್ಕೊಂಡಿದ್ದಿಲ್ಲ. ಎಸ್ ಗಾಯ್ಸ್, ಜಸ್ಟ್ ಫ್ರೆಂಡ್ ಅವಳು, ನಮ್ಗೆ ಯಾರು ಇಲ್ಲ. ಅವಾಗಲೇ ಹೇಳಿದಾಗ ಏನಿಲ್ಲ. ಇವಾಗ ನಾನು ಅಮ್ಮ ನಮ್ಮ ಅಕ್ಕನ ಮನೆಗೆ ಅರ್ಶಿನ ಕುಂಕುಮ ತಗೊಂಡು ಬರೋಕ್ಕೆ ಹೋಗ್ತಿದ್ದೀವಿ. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರ ಮನೆಯಲ್ಲೂ ಮಾಡಿದ್ದಾರೆ. ಸೊ ಇವಾಗ ಒಬ್ಬರು ಮನೆಗೆ ಹೋಗಿ ಇನ್ನೊಬ್ರು ಮನೆಗೆ ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ. ಬಟ್ ಸ್ಟಿಲ್ ಮ್ಯಾನೇಜ್ ಮಾಡ್ಕೊಂಡು ನಮ್ಮ ಅಕ್ಕನ ಮನೆಗೆ ಹೋಗ್ಬಿಟ್ಟು ಬರ್ತೀವಿ. ಸೊ ಅವ್ರದ್ದು ತೋರಿಸ್ತೀನಿ, ಲೈಕ್ ಹೆಂಗೆ ಕೂರಿಸಿದ್ದಾಳೆ ಏನು ಅಂತ ನೋಡಿ. ಆಂಟಿ ಎಲ್ಲ ಬಂದಿದ್ದಾರೆ. ನೋಡು ಬೆಳಿಗ್ಗೆ ರೆಡಿ ಆಗ್ಬಿಟ್ಟು ಬೇಗ ನಮ್ಮನೇಲಿ ಏನೋ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಕೂರಿಸಿ ಬೆಳಿಗ್ಗೆನೆ ಬರೋಣ ಅಂತ ಅನ್ಕೊಂಡಿದ್ದು. ತುಂಬಾ ಬೆಳಿಗ್ಗೆ ಬಂದಿದ್ದೀನಿ. ನಾಳೆಗೋಸ್ಕರ ತುಂಬಾ ಬೆಳಿಗ್ಗೆ ಬಂದಿದ್ದೀನಿ. ಎಷ್ಟು ಗಂಟೆ? 4 ಗಂಟೆಗೆ ಬಂದಿದ್ದೀನಿ. ನಮ್ಮ ಅಕ್ಕ ರೆಡಿ ಆಗಿರ್ತಾಳೆ ಅಂದ್ರೆ ಏನು ರೆಡಿ ಆಗಿಲ್ಲ ಇನ್ನು ಅಲ್ಲೇ ಅಡ್ಬಿಡ್ತಾಳೆ. ಇನ್ನ ಇವ್ರು ಅವಾಗ್ಲೇ ಮನೆಗೆ ಹೋಗ್ಬೇಕು ಅಂತ ಬಂದವ್ರು. ಇವ್ರು ಇನ್ನೂ ಹೋಗಿಲ್ಲ ಮನೆಗೆ. ಇವ್ರು ಎಲ್ಲ ಹೊರ್ಗಡೆ ಹೋಗಿದ್ದವರು ಬೇಗ ಸಡನ್ ಆಗಿ ಬಂದ್ಬಿಟ್ಟಿದ್ದಾರೆ. ಇವ್ರು ಇಲ್ಲ, ಇವ್ರು ನಮ್ಮ ಮನೆಗೆ ಬಂದಿದ್ರು. ಇದು ಅಮ್ಮ, ನಾನ್ ಕರ್ಕೊಂಡ್ ಬಂದೆ. ಸಾನು ದೊಡ್ಡಮ್ಮನ ಚಿಕ್ಕಮ್ಮ. ಆಕ್ಚುಲಿ ಇವ್ರ ಬಗ್ಗೆ ಹೇಳ್ಬೇಕು ಏನಂದ್ರೆ ನೆನ್ನೆ 50 ರೂಪಾಯಿ ಇಸ್ಕೊಂಡಿದ್ದಾರೆ, ಇನ್ನೂ ಕೊಟ್ಟಿಲ್ಲ ನನಗೆ. ಅದ್ರಲ್ಲಿ ಅವ್ನು ಲಾಗ್ ಮಾಡ್ತಾನೆ. ಸುಮ್ಮನೆ ವಿಡಿಯೋ ಮಾಡೋದಷ್ಟೇ, ಯಾರು ಅವನು ಲಾಗ್ ಮಾಡದ, ಅವನು ಲಾಗ್ ಮಾಡ್ತಾ ಇದ್ದಾನೆ. ಎಲ್ಲರೂ ಕಲ್ತಾರೆ ಲಾಗ್ ಮಾಡೋದು. ನೀನು ಕಲಿ. ನಾಗರಾಜಣ್ಣ ಯಾವಾಗ ಲಕ್ಷ್ಮಿ ಬತ್ತಾಳೆ ಇವಾಗ. ನಮ್ಮ ಅಕ್ಕ ಏನೇನು ಅಡುಗೆ ಮಾಡಿದ್ದಾಳೆ ಅಂತ ನೋಡೋಣ. ಸಾಂಬಾರ್, ಒಬ್ಬಟ್ಟು ಸಾಂಬಾರ್, ಪೊಂಗಲ್, ಸ್ವೀಟ್ ಪೊಂಗಲ್, ಅದು ಕಾಳುಗೊಜ್ಜು, ಒಬ್ಬಟ್ಟು. ಇವಾಗ ಹಪ್ಪಳ ಕರಿಬೇಕು. ಕೋಸಂಬರಿ. ಇದು ಒಂದು ಕೋಸಂಬರಿ. ಇದು 2 ಥರ ಕೋಸಂಬರಿ. ಬಾಬಾ ಯಾವಾಗ ಬರ್ತಾರೆ? ಬಾವ ಸೆಪ್ಟೆಂಬರ್ ಅಲ್ಲಿ ಬರ್ತಾರೆ. ಬಾವ ರಾತ್ರಿಯಿಂದ ಗಾಂಡಾಗಿದ್ದಾರೆ. ಏನಾಯ್ತು? ಕೆಲಸ ಮಾಡಕ್ ಕೆಲ್ಸದವ್ರು ನಿಂತ್ಕ ಅಂತ ಜಗಳ ರಾತ್ರಿಯಿಂದ. ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ಅಂತ ಕೆಲ್ಸದವ್ರು ನಿಂತ್ಕ, ಮುಂದಿನ ವರ್ಷ ಮಾಡಂಗಿದ್ರೆ ಕೆಲ್ಸದವ್ರು ನಿಂತ್ಕ, ಇಲ್ಲಾಂದ್ರೆ ಹಬ್ಬ ಮಾಡ್ಬೇಡ ಅಂತ. ಅಂದ್ರೆ ಅವರು ಬೇರೆ ಕಡೆ ವರ್ಕ್ ಮಾಡೋದು. ಸೊ ಅವರು 6 months once ಅಲ್ಲ 6 months once ಬರ್ತಾರೆ, ಲೈಕ್ ಶಿಪ್ ಇಂಜಿನಿಯರಿಂಗ್. ಸೊ ಅದಕ್ಕೆ ಲೈಕ್ ಕೇರಿಂಗ್. ಅದೇ ಇವ್ರಾಗ ಮಾತು ಕೇಳಲ್ಲ. ಓಕೆ, ನಾಳೆ ರಾತ್ರಿ ಹಬ್ಬ ಇದೆ, ಬರಬೇಕು, ಗೊತ್ತಿದ್ಯಾ? ಓಕೆ, ಬಾಯ್. ಇರಿ ಎಡಿಟೇ ಮಾಡಿಲ್ಲ, ಇವಾಗ ಸ್ಟಾರ್ಟ್ ಮಾಡೋದು. ಯಾವಾಗ ಮಾಡಾಕ್ತಾಳೋ ದೊಡ್ಡವನು ಆದ್ರೂ ಇಷ್ಟೇ ಅವನೇ ಕುಳ್ಳಕ್ಕೆ. ನಮ್ಮ ಅಮ್ಮನಂಗೆ ಕುಳ್ಳಿ. ಕುಳ್ಳ. ಅರಮ್ಮ ಕುಳ್ಳಿ ಸುಮ್ಮನೆ ನಿನ್ನಿಂದ ಬಂದೆ, ನಾನು ಕುಳ್ಳ ನಿನ್ನಿಂದ ಬಂದೆ ಅಷ್ಟಿದ್ದಾರೆ. ನಾವೆಲ್ಲ ಹಿಂಗೆ ಕಂಫರ್ಟಬಲ್. ಬಾಯ್ ಬನ್ರಿ. ಬಾಯ್, ನಾಳೆ ಬಾ. ಬಾಯ್. ಈ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ನೀಟಾಗಿ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಲಾಸ್ಟಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೆಯಲ್ಲಿ, ನಮ್ಮ ಫ್ಯಾಮಿಲಿಯಲ್ಲೇ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಈ ಹಬ್ಬನೇ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದು ನಮ್ಮ ಮನೇಲಿ. ಸೊ ಇದು ವರಮಹಾಲಕ್ಷ್ಮಿ ವ್ಲಾಗ್ ಆಗಿತ್ತು.
ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಷ್ಟೇ.